ಮಾನ್ಯ ಮಂತ್ರಿಗಳಿಗೆ ನನ್ನ ಅಭಿನಂದನೆಗಳು. ಈ ಒಂದು ಜನಸ್ಪಂದ ಕಾರ್ಯಕ್ರಮವನ್ನು ಏರ್ಪಡಿಸಿ ಬಹಳ ಇದಾಗಿದೆ. ಈ ಬಿ ಖಾತಾ ಅಂತ ಹೇಳ್ತಾರಲ್ಲ, ಬಿ ಖಾತಾ ಒಳಗೆ 500 ರೂಪಾಯಿ ಫೀಸು ಮತ್ತು ಆ ವ್ಯಾಲ್ಯೂಯೇಷನ್ ಅಂತ ನನಗೆ ಗೊತ್ತಾಗಿಲ್ಲ. ಅದು ಯಾವ್ದು ಗೌರ್ಮೆಂಟ್ ರೇಟಾ ಅಥವಾ ಗೌರ್ಮೆಂಟ್ ರೇಟ್ ಅಲ್ಲ, ಗೈಡೆನ್ಸ್ ವ್ಯಾಲ್ಯೂ. ಗೈಡೆನ್ಸ್ ವ್ಯಾಲ್ಯೂ, ಅದನ್ನ ನಾನು ಅಪ್ರೋಚ್ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಒಂದು ಕಬ್ಬನ್ ಪಾರ್ಕ್ನೊಳಗೆ ಇದು ಆಯುರ್ವೇದಿಕ್ ಇಲ್ಲ ಇದೆ ತಗೊಂಡಿದ್ದೀನಿ. ಆಯುರ್ವೇದಿಕ್ ಪಾರ್ಕ್ ಒಂದು ಮಾಡಿದ್ರೆ ಅನುಕೂಲ ಆಗುತ್ತೆ. ಆಮೇಲೆ BMTC ಬಸ್, ಎಲೆಕ್ಟ್ರಿಕ್ ಬಸ್ ಇದೆಯಲ್ಲ, ತುಂಬಾ ರ್ಯಾಶ್ ಆಗಿ ಹೋಗ್ತಾರೆ. ಅವರು ಕೇರೆ ಇಲ್ದಿರ ಇದು ಮಾಡ್ತಾರೆ. ಸಿಗ್ನಲ್ ಇದ್ರು ಜಂಪ್ ಮಾಡ್ಕೊಂಡೇ ಹೋಗ್ತಾರೆ. ದಯವಿಟ್ಟು ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಿ. ಓಕೆ. ಮತ್ತೆ ನನ್ಗೆ ಅವಕಾಶ ಕೊಟ್ಟಂತ ಡೆಪ್ಟಿ CM ಅವ್ರಿಗೆ ಅಭಿನಂದನೆಗಳು. ದಯವಿಟ್ಟು ಯಾರಾದ್ರೂ ಸಮಸ್ಯೆಗಳಿರೋರು ಇಲ್ಲಿ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈಗ ಸರ್ ನಮಸ್ತೆ, ರಾಘವ್ ಅಂತ ಚಿಕ್ಕಪೇಟೆಯಿಂದ. ಸರ್ ನಮ್ಮ ಪೇಟೆಯಲ್ಲಿ ಏನಾಗಿದೆಪ್ಪ ಅಂದ್ರೆ, ಇವಾಗ ನೀವು ನವ ಬೆಂಗಳೂರು ಈ ಕಡೆ ಸುತ್ತಮುತ್ತ ಎಕ್ಸ್ಟೆನ್ಷನ್ ಅಲ್ಲೆಲ್ಲ ವಾಕ್ ವಿತ್ ಬೆಂಗಳೂರು ಅಂತ ಉದ್ಭುತವಾದಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ. ಅದಕ್ಕೆ ಹೃದಯಪೂರ್ವಕ ಅಭಿನಂದನೆಗಳು ನಿಮಗೆ. ಬಟ್ ಈಗ ನಮ್ಮ ಹಳೆ ಬೆಂಗಳೂರು ಕಡೆಗೆ ಒಂದು ವಾಕ್ ವಿತ್ ಬೆಂಗಳೂರು, ಹಳೆ ಬೆಂಗಳೂರು, ಹಳೆ ಪೇಟೆ ಕಡೆಗೆ ಒಂದು ವಾಕ್ ಮಾಡಿದ್ರೆ, ಆ ಹಳೆ ಬೆಂಗಳೂರು ಕಡೆಗೆ ನಮ್ಮ ತಿಗಳೂರು ಪೇಟೆಯಿಂದ ಹಿಡಿದು ಕಬ್ಬನ್ಪೇಟೆವರೆಗೂ, ಕಬ್ಬನ್ಪೇಟೆಯಿಂದ ಚಿಕ್ಕಪೇಟೆವರೆಗೂ, ಚಿಕ್ಕಪೇಟೆಯಿಂದ ಕಾಟನ್ ಪೇಟೆವರೆಗೂ ಒಂದು ಅಲ್ಲಿನ ಇರೋ ಒಂದು ಪೇಟೆಯ ಜನರ ಸಮಸ್ಯೆಗೂ ನೀವು ಸ್ಪಂದನೆ ಮಾಡ್ದಂಗ ಆಗ್ತದೆ. ಹಳೆ ಬೆಂಗಳೂರು ಕಡೆಗೂ ನೀವು ಒಂದು ಸಣ್ಣ ಒಂದು ನಿಮ್ಮ ಹೆಜ್ಜೆ ಆಗ್ಬೇಕಂತ ನಮ್ಮ ಮನಪೂರ್ವದ ಒಂದು ಮನವಿ ಸರ್. ಇನ್ನೊಂದೇನಪ್ಪಾ ಅಂದ್ರೆ, ಈಗ ಮೊನ್ನೆ ನೀವು ಬಂದ್ಬಿಟ್ಟು ಗುದ್ಲಿ ಪೂಜೆ ಎಲ್ಲ ಮಾಡಿದಿರಿ ಪೇಟೆ ಕಡೆ. ಅದೊಂದು ಸುಮಾರು ಒಂದು 40 ವರ್ಷದಲ್ಲಿ ಆಗಿರುವಂತ ಒಂದು ಇತಿಹಾಸದ ಒಂದು ಕಾರ್ಯಕ್ರಮ. ನಮ್ಮ ಪೇಟೆ ಜನರೆಲ್ಲ ತುಂಬಾ ಖುಷಿ ಪಟ್ಟಿದ್ದಾರೆ. ಅದು ಒಂದು ವಿಚಾರ. ಇನ್ನೊಂದೇನಪ್ಪ ಅಂದ್ರೆ, ನಮ್ಮ ಮೈನರ್ ರೋಡ್ಸ್ ನಮ್ಮ ಚಿಕ್ಕಪೇಟೆಯಲ್ಲಿ ತುಂಬಾ ಸಣ್ಣದಾದಂತ ಇರುವಂತ ರಸ್ತೆ, 2 ಅಡಿ ರಸ್ತೆ, ಪಿಳ್ಳಪ್ಪ ರೈನ್ 2 ಅಡಿ ರಸ್ತೆಯಿಂದ ಹಿಡಿದು 40 ಅಡಿ ರಸ್ತೆ ನಮ್ಮ BV ಕ್ಯಾಂಗ್ ರೋಡ್ ಒಂದೇ ಇರೋದು. ಆ ಸಣ್ಣ ಮೈನರ್ ರೋಡ್ಸ್ ನ ಇಂಪ್ರೂವ್ಮೆಂಟ್ ಮಾಡುವಂತ ಅದನ್ನ ಒಂದು ನಿಮ್ಮ ಒಂದು ಪ್ಲಾನ್ ಆಫ್ ಆಕ್ಷನ್ ಅಲ್ಲಿ ಅದನ್ನ ಒಂದು ತಗೋಬೇಕು ಸರ್ ದಯವಿಟ್ಟು. ಯಾಕಪ್ಪ ಅಂದ್ರೆ ಆ ರಸ್ತೆಗಳ ವ್ಯವಸ್ಥೆ ನಡಿಲಿಕ್ಕೆ ತುಂಬಾ ತೊಂದರೆ ಆಗಿದೆ ನಮ್ಮ ಮೈನರ್ ರೋಡ್ಸ್ ಅಲ್ಲಿ. ಹಾಗೂ ಮೇಜರ್ ರೋಡ್ಸ್ ಅಲ್ಲಿ ಮೊನ್ನೆ ನೀವು ಮಾಡಿದಂತ ಗುದ್ಲಿ ಪೂಜೆ, ಅದರಲ್ಲಿ ನಮ್ಮ ಪೇಟೆಯ ರಸ್ತೆ ಇರೋದು ಒಂದು BT ಸ್ಟ್ರೀಟ್ ಹಾಗೂ ಒಂದು ನಮ್ಮ RT ಸ್ಟ್ರೀಟ್ ಸರ್. ಅದು ಬಿಟ್ರೆ ಬೇರೆ ಯಾವ್ದು ನಮ್ಮ ಪೇಟೆ ರಸ್ತೆಯಲ್ಲಿ ಇಲ್ಲ ಆ ಮೇಜರ್ ರೋಡ್ಸ್ ವ್ಯವಸ್ಥೆಯಲ್ಲಿ. ಸೊ ನನ್ನ ಸಲಹೆ ಏನಪ್ಪಾ ಅಂದ್ರೆ, ನಮ್ಮ ಯಾವ್ದು ಧರ್ಮರಾಯ ಸ್ವಾಮಿ ದೇವಸ್ಥಾನ ರಸ್ತೆಯಿಂದ ಹಿಡಿದು ಅಪ್ ಟು ನಮ್ಮ ಕಾಟನ್ಪೇಟೆ ತವಾಕಲ್ ಮಸ್ತಾನ್ ಸಾಬ್ ದರ್ಗಾವರೆಗೂ ರಸ್ತೆ ಬರುತ್ತೆ ಸರ್. ಅದು ನಿಮ್ಗೆ ಗೊತ್ತಿದೆ. ಸೊ ಆ ರಸ್ತೆನ ನೀವು ಒಂದು ವಾಕಿಂಗ್ ಸ್ಟ್ರೀಟ್, ಯಾಕಪ್ಪ ಅಂದ್ರೆ ಮೇನ್ ಬಿಸ್ನೆಸ್ ಹಬ್, ಅಲ್ಲಿಂದ ಹಿಡಿದು ನಮ್ಮ ಬಳೆಪೇಟೆವರೆಗೂ ಆ ಸ್ಟ್ರೀಟ್ ನ ನೀವು ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಮಾಡ್ಬಿಟ್ಟು ಸೈಡ್ ಅಲ್ಲಿ ಬ್ಯೂಟಿಫುಲ್ ಆಗಿ ಬ್ಯೂಟಿಫಿಕೇಶನ್ ಮಾಡ್ಬಿಟ್ರೆ ಅದನ್ನ ಸಖತ್ ಒಂದು ಐತಿಹಾಸಿಕ ಒಂದು ರಸ್ತೆ ಆಗತ್ತೆ. ಅದು ನಿಮ್ಮ ಒಂದು ನೇತೃತ್ವದಲ್ಲಿ ನಮ್ಮ ಪೇಟೆಗೆ ಒಂದು ಹೊಸ ಒಂದು ಕೊಡುಗೆನೂ ಆಗತ್ತೆ ಸರ್. ಓಕೆ ಸರ್, ಹಾಗೆ ನಮ್ಮ ಪೇಟೆಯಲ್ಲಿ ಗಾರ್ಬೇಜಿನ ಸಮಸ್ಯೆ ವಿಪರೀತವಾಗಿದೆ. ಗಾರ್ಬೇಜ್ ನೀವೇ ಆಗ್ತಾ ಇರೋದಿಲ್ಲ ಸರ್, ಪೇಟೆಯವರು ಆಗ್ತಾ ಇದಾರೆ. ಬಟ್ ಅದಕ್ಕೆ ತುಂಬಿ ತಂದು ಹಾಕ್ಬಿಟ್ಟು ಸರ್ ಎಲ್ಲ ಕಿತ್ತಾಕ್ಬಿಟ್ಟು ಅಲ್ಲೇ ಬಿಸಾಕ್ತೀರಾ, ತಿರ್ಗಾ ನಾವ್ ಎತ್ಕೊಂಡು ಹೋಗ್ಬೇಕು. ಆಯ್ತು ಹೇಳಿ ಸರ್. ಹಾಗೆ ಸ್ಟ್ರೀಟ್ ಲೈಟ್ ವ್ಯವಸ್ಥೆ ವಿಪರೀತವಾಗ ನಮ್ಮ ಸ್ಟ್ರೀಟ್ ಲೈಟ್ ಇಶ್ಯೂ ತುಂಬಾ ಇದೆ ಸರ್ ನಮ್ಮ ಪೇಟೆಯಲ್ಲಿ. ಕಳ್ತನೆಗಳು ಜಾಸ್ತಿ, ಲಾ ಅಂಡ್ ಆರ್ಡರ್ ವ್ಯವಸ್ಥೆಗೆ ಸ್ವಲ್ಪ ಅದನ್ನ ಒಂದು ಸ್ಟ್ರೀಟ್ ಲೈಟ್ ವ್ಯವಸ್ಥೆ ತುಂಬಾ ಪ್ರಾಬ್ಲಮ್ ಆಗಿದೆ. ಆ ಸ್ಟ್ರೀಟ್ ಲೈಟ್ ಗಳಿಗೆ ತುಂಬಾ ದಯವಿಟ್ಟು ಗಮನ ಕೊಡಿ ಅಂತ ಸ್ವಲ್ಪ ಹೇಳ್ತಾ ಇದೀನಿ. ಹಾಗೂ ನಿಮ್ಮ ಒಂದು ಪರ್ಸನಲ್ ಒಂದು ತಡರಾತ್ರಿಯಲ್ಲಿ ಒಂದು ಭೇಟಿ, ನೀವು ನಮ್ಮ ಪೇಟೆ ಕಡೆಗೆ ಸ್ವಲ್ಪ ಗಮನ ಒಂದು ವಿಸಿಟ್ ಕೊಟ್ಬಿಟ್ರೆ ಸರ್, ನಿಮ್ಗೆ ಅಲ್ಲಿ ವಾಸ್ತವಾಂಶ ಏನಿದೆ ಅನ್ನೋದನ್ನ ನಿಮ್ಗೂ ಒಂದು ಅರ್ಥ ಆಗತ್ತೆ ಅನ್ನೋದು ಒಂದು ಮನವಿ ಸರ್. ಇಷ್ಟು ನಿಮ್ಮ ಗಮನಕ್ಕೆ ತಗೊಂಡ್ಬರ್ತಾ ಮಾತು ಮುಕ್ತಾಯ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು. ಆನಂದ ತೀರ್ಥ. ನಮಸ್ಕಾರ ಸರ್, ನಾನು ಆನಂದ ತೀರ್ಥ ಬಸವನಗುಡಿಯಿಂದ ಬಂದಿದ್ದೀನಿ. ಕಳೆದ 2010ರಿಂದ BBMP ಜೊತೆ ನನ್ನದೇ ಆದಂತ ರೀತಿಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಕೌನ್ಸಿಲ್ ಸಭೆಗೂ ನಾನು ಅಟೆಂಡ್ ಮಾಡಿದ್ದೀನಿ. ಮಾನ್ಯ DCM ಸಾಹೇಬರಲ್ಲಿ ನಂದು ಒಂದು ಮನವಿ ಏನಂದ್ರೆ, ತಮ್ಮ ನೇತೃತ್ವ, ತಮ್ಮ ಸರ್ಕಾರದಲ್ಲಿ GB ಆಯ್ತು, BBMP ಆಕ್ಟ್ ಬಂತು, ತಾವು DCM ಬ್ಯಾಂಗ್ಳೂರ್ ಆಗಿದ್ದೀರಾ. ಮತ್ತೆ ಮುಂದಿನ ಒಂದು 2-3 ತಿಂಗಳಿಗೆ ನಮ್ದು BBMP ಎಲೆಕ್ಷನ್ ಬರ್ತಾ ಇದೆ. ನೀವು ಒಂದು ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ ಸಂವಾದದಲ್ಲಿ ಉತ್ತರ ಕೊಡ್ತಾ ಹೇಳಿದ್ರಿ, ನೀವು ನಿಮ್ಮ ರೆಪ್ರೆಸೆಂಟೇಟಿವ್ ನ ಸೆಲೆಕ್ಟ್ ಮಾಡೋದು ನಾವಲ್ಲ, ನೀವು ನಿಮ್ಮ ಚುನಾಯಿತ ಪ್ರತಿನಿಧಿ ಸೆಲೆಕ್ಟ್ ಮಾಡೋದು ಅಂತ. ಖಂಡಿತ ನಾವು ಒಪ್ಕೊಂತೀವಿ. ಆದ್ರೆ ತಾವು ಎಂತವ್ರಿಗೆ ಕ್ಯಾಂಡಿಡೇಟ್ ಟಿಕೆಟ್ ಕೊಡ್ತಾ ಇದ್ದೀರಾ?
ಇಟ್ ಓಪನ್. ನಾವು ಕೇಳಿದ್ರೆ ಹೌದಪ್ಪ ನಾನು 2 ಕೋಟಿ ಕೊಟ್ಟೆ 3 ಕೋಟಿ ಕೊಟ್ಟೆ ನಾನು ಏನ್ ಮಾಡ್ಲಿ ಈ ತರ ಅವೆಲ್ಲ ಸುಳ್ಳು ಬಿಡಿ. ಒಂದು ಇಟ್ಕೊಳ್ಳಿ, ಯಾರು ಅವೆಲ್ಲ ಸುಮ್ನೆ ನಿಮ್ಗೆ ಹೇಳ್ತಾರಷ್ಟೇ. ಸರಿ ಸರ್. ಯಾವನು ದುಡ್ಡು ಕೊಟ್ಟು ಏನಿಲ್ಲ, ಪಾರ್ಟಿ ಅಪ್ಲಿಕೇಶನ್ಗೆ ಯಾರು ಒಂದು 550,000 ಕೊಡ್ಬೋದು, ಇಲ್ಲ ಒಂದು 50,000 ಕೊಡ್ಬೋದು ಒಂದು ಅಪ್ಲಿಕೇಶನ್ಗೆ. ಯಾವ ಪಾರ್ಟಿಲೂ ದುಡ್ಡು ಇಸ್ಕೊಂಡು ಟಿಕೆಟ್ ಕೊಟ್ಟಿದ್ದು ನಾನು ನೋಡಿಲ್ಲ. ಏನಾದ್ರು ಇದ್ರೆ ರೆಫರೆನ್ಸ್ ಹೀಗೆ ಒಂದು ರೈಟಿಂಗರ್ ಬದ್ಕೊಡಿ, ಈಗ ಸಾಯಂಕಾಲನೇ ಎನ್ಕ್ವೈರಿ ಆರ್ಡರ್ ಮಾಡ್ಬಿಡ್ತೀವಿ. ಖಂಡಿತ ಸರ್, ಬಹಳ ಸಂತೋಷ. ತುಂಬಾ ನಾನು ಯಾಕೆ ಕೇಳ್ತಾ ಇದ್ದೆ, ಇವಾಗ ನಾವು ಬಿಬಿಎಂಪಿ ಎಲೆಕ್ಷನ್ ಅಲ್ಲಿ ಯಾಕೆ ಒಬ್ಬ ಆರ್ಕಿಟೆಕ್ಟ್ಗೆ ಟಿಕೆಟ್ ಕೊಡಬಾರ್ದು, ಯಾಕೆ ಒಬ್ಬ ಡಾಕ್ಟರ್ ಟಿಕೆಟ್ ಕೊಡಬಾರ್ದು, ಯಾಕೆ ಒಬ್ಬ ಇಂಜಿನಿಯರ್ಗೆ ಟಿಕೆಟ್ ಕೊಡಲ್ಲ, ಯಾಕೆ ಒಬ್ಬ ಎಕ್ಸ್ ಸರ್ವಿಸ್ ಮನ್ಗೆ ಟಿಕೆಟ್ ಕೊಡಲ್ಲ? ದಿಸ್ ಇಸ್ ದ ರೀಸನ್ ದೇ ಆರ್ ಟೆಲಿಂಗ್. ಅವ್ರು ಕೊಟ್ರೆ ಅವ್ರು ಮಾಡ್ಬೋದು. ಈಗ ನಾನು ಅಪ್ಲಿಕೇಶನ್ ಕರಿತೀನಿ, ಕರೆದಾಗೆಲ್ಲ ಹಾಕೊಳ್ಳಿ. ಪಬ್ಲಿಕ್ ಜೊತೆ ಯಾರು ಹತ್ರ ಇದ್ದಾರೆ, ಪಕ್ಷದ ಕಾರ್ಯಕರ್ತರ ಜೊತೆ ಓಡಾಡ್ತಾರೆ, ಜನರ ಜೊತೆ ಸ್ಪಂದ ಮಾಡ್ತಾರೆ, ಅಂತವ್ರಿಗೆ ಅವಕಾಶ ಮಾಡಿಕೊಡೋಣ. ಯು ಆಲ್ ಅಪ್ಲೈ. ಕಡೆದಾಗಿ ಸರ್ 20 ಸೆಕೆಂಡ್ಸ್ ತಗೊಂತೀನಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, 5 ವರ್ಷದಿಂದ ಅವರೇ ಕಾರ್ಪೊರೇಟರ್, 10 ವರ್ಷದಿಂದ ಅವರೇ ಕಾರ್ಪೊರೇಟರ್, 15 ವರ್ಷದಿಂದ ಅವರೇ ಕಾರ್ಪೊರೇಟರ್, 20 ವರ್ಷದಿಂದ ಕಾರ್ಪೊರೇಟರ್. ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್. 35 ವರ್ಷದಿಂದ MLA ಇದ್ದೀನಿ. ಹೌದು ಸರ್. ಅಲ್ಲ, ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಅವ್ರ ವಾರ್ಡ್ ಅಲ್ಲಿ ಒಂದು ಬ್ಲಾಕ್ ಸ್ಪಾಟ್ ನ ಕ್ಲಿಯರ್ ಮಾಡಿಲ್ಲ, ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾಡಿಲ್ಲ, 100% ಸೆಗ್ರಿಗೇಷನ್ ಮಾಡಿಲ್ಲ, ಇಲ್ಲಿಗಲ್ ಬಿಲ್ಡಿಂಗ್ ಸ್ಟಾಪ್ ಮಾಡಿಲ್ಲ. ಬೇಸ್ಮೆಂಟ್ ಅಲ್ಲಿ ಕೊಡಬೇಡ ಅಂದ್ರೆ, ಅಪ್ಪ ನಾನು ವೋಟ್ ಕೇಳಕ್ ಹೋಗ್ಬೇಕು ನೀನೇ ಹೋಗು ಅಂತ ಹೇಳ್ತಾರೆ ಕಾರ್ಪೊರೇಟರ್. ಇವಾಗ ಪಿಜಿ ಬಗ್ಗೆ ನೀವು ಹೇಳ್ತಾ ಇದ್ದೀರಾ, ಪಿಜಿ ಅವ್ರು ಏನ್ ಮಾಡ್ತಾರೆ, ದುಡ್ಡು ಕೊಡೋದು, ಕಸ ಬಿಸಾಕೋದು, ದುಡ್ಡು ಕೊಡೋದು, ಮಿಕ್ಸ್ ವೇಸ್ಟ್ ಕೊಡೋದು, ಯಾವುದೇ ರೆಗ್ಯುಲೇಷನ್ ಇಲ್ಲ ಸರ್. ಆದ್ರಿಂದ ದಯಮಾಡಿ ಒಳ್ಳೆಯವ್ರಿಗೆ ಟಿಕೆಟ್ ಕೊಡಿ, ಸೊ ದಟ್ ದೇ ಆರ್ ಆನ್ಸರಬಲ್ ಟು ದ ಪೀಪಲ್. ಥ್ಯಾಂಕ್ ಯು.